ನೇರ ಪ್ರಸಾರದಲ್ಲಿ ನಾವಿದೀಗ ನೋಡ್ತಾ ಇದ್ದೀವಿ ಶಿವಾಜಿ ಪಾರ್ಕ್ ನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಈಗ ಪೂರ್ಣಗೊಂಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೀಗ ಶಿವಾಜಿ ಪಾರ್ಕ್ಗೆ ಆಗಮಿಸಲಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಅಂತಿಮ ವಿಧಿ ವಿಧಾನಗಳಿಗೆ ಅಲ್ಲಿ ಸಕಲ ರೀತಿಯ ವ್ಯವಸ್ಥೆಗಳು ಕೂಡ ಆಗಿರುವಂತದ್ದು. ಅಲ್ಲಿ ಲತಾ ಮಂಗೇಶ್ಕರ್ ಅವರನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರು, ಹಾಗೆ ರಾಜಕೀಯ ಗಣ್ಯರು, ಚಿತ್ರರಂಗದವರು, ಅವರ ಆಪ್ತರು ಎಲ್ಲರೂ ಕೂಡ ಈಗ ಶಿವಾಜಿ ಪಾರ್ಕ್ನತ್ತ ಬರ್ತಾ ಇರುವಂಥದ್ದು. ಶಿವಾಜಿ ಪಾರ್ಕ್ನಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಲತಾ ಮಂಗೇಶ್ಕರ್ ಅವರ ಕುಟುಂಬದ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿ ವಿಧಾನಗಳನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುತ್ತೆ. ಸದ್ಯ ನಾವಿದೀಗ ಶಿವಾಜಿ ಪಾರ್ಕ್ನಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಸದ್ಯ ಮುಂಬೈಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿಳಿದಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಶಿವಾಜಿ ಪಾರ್ಕ್ ಕೂಡ ಅವರು ಆಗಮಿಸಲಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಲಿದ್ದಾರೆ. ಅವರ ಕುಟುಂಬದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಜರುಗ್ತವೆ. ಅವರ ಕುಟುಂಬಸ್ಥರು ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇಂದು ಬೆಳಗ್ಗೆ ನಿಧನರಾದ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಅಂತಿಮ ಸಂಸ್ಕಾರಕ್ಕೆ ಏನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಆಗಲಿದ ಗಾಯಕಿಯ ಪಾರ್ಥಿವ ಶರೀರದ ದರ್ಶನಕ್ಕೆ ಲತಾ ಮಂಗೇಶ್ಕರ್ ಅವರ ಮನೆ ಮುಂದೆಯೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದರು. ಆಸ್ಪತ್ರೆಯಿಂದ ಮುಂಬೈನಲ್ಲಿರುವಂತಹ ಪ್ರಭು ಕುಂಜ್ನ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿತ್ತು. ಇದೀಗ ಅಲ್ಲಿ ಉದ್ಧವ್ ಠಾಕ್ರೆ ಅವರು ಕೂಡ ಇದ್ದಾರೆ. ಮಹಾರಾಷ್ಟ್ರದ ಸಚಿವರುಗಳು ಕೂಡ ಅಲ್ಲಿ ಉಪಸ್ಥಿತರಿರುವಂಥ ದೃಶ್ಯಗಳನ್ನು ನಾವು ಇದೀಗ ನೋಡ್ತಾ ಇದ್ದೀವಿ. ಬಾಲಿವುಡ್ನ ದಿಗ್ಗಜರು, ಹಲವಾರು ನಟ ನಟಿಯರು, ಸಂಗೀತಗಾರರು, ಅವರ ಕುಟುಂಬದ ಆಪ್ತರು, ಕುಟುಂಬಸ್ಥರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಶಿವಾಜಿ ಪಾರ್ಕ್ನಲ್ಲಿ ನೆರೆದಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ನೆಚ್ಚಿನ ಗಾಯಕಿಗೆ ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನಡೆಸಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಾಜಿ ಪಾರ್ಕ್ಗೆ ಆಗಮಿಸಲಿದ್ದಾರೆ. ಇನ್ನು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ, ಮಹಾರಾಷ್ಟ್ರದ ಸಚಿವರು, ಬಾಲಿವುಡ್ನ ಗಣ್ಯರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ಗಣ್ಯಾತಿ ಗಣ್ಯರು ಕೂಡ ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಿರುವಂಥದ್ದು. ಮೊದಲಿಗೆ ಆಸ್ಪತ್ರೆಯಿಂದ ಲತಾ ಮಂಗೇಶ್ಕರ್ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು. ಇದೀಗ ಶಿವಾಜಿ ಪಾರ್ಕ್ಗೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಲತಾ ಮಂಗೇಶ್ಕರ್ ಅವರು ಸಚಿನ್ ತೆಂಡೂಲ್ಕರ್ ಅವರ ಬಹುದೊಡ್ಡ ಅಭಿಮಾನಿಯಾಗಿದ್ರು. ಅವರಿಗೆ ಕ್ರಿಕೆಟ್ ಅಂತಂದರೆ ಬಹಳ ಇಷ್ಟ ಇತ್ತು. ಸಚಿನ್ ತೆಂಡೂಲ್ಕರ್
ಅವರನ್ನ ಅವರು ಹಲವಾರು ಬಾರಿ ಭೇಟಿಯಾಗಿದ್ರು, ಅವರೊಂದಿಗೆ ಮಾತನಾಡಿದ್ರು. ಸಚಿನ್ ತೆಂಡೂಲ್ಕರ್ ಅವರ ಬಹಳ ದೊಡ್ಡ ಅಭಿಮಾನಿಯಾಗಿದ್ರು. ಇದೀಗ ತಮ್ಮ ನೆಚ್ಚಿನ ಗಾಯಕಿ ಲತಾ ಮಂಗೇಶ್ಕರ್ ಅವರು ಅಗಲಿರೋದ್ರಿಂದಾಗಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಶಾರುಖ್ ಖಾನ್ ಸೇರಿದಂತೆ ಸಚಿನ್ ತೆಂಡೂಲ್ಕರ್ ಹಾಗೆ ಮಹಾರಾಷ್ಟ್ರ ಸಿಎಂ ಸಚಿವರುಗಳು ಎಲ್ಲರೂ ಕೂಡ ಇದೀಗ ಶಿವಾಜಿ ಪಾರ್ಕ್ಗೆ ಆಗಮಿಸಿದ್ದಾರೆ. ಆಸ್ಪತ್ರೆಯಿಂದ ಮುಂಬೈನಲ್ಲಿರುವಂತಹ ಪ್ರಭು ಕುಂಚ್ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಮೊದಲಿಗೆ ತರಲಾಯಿತು. ಅಲ್ಲಿಂದ ಶಿವಾಜಿ ಪಾರ್ಕ್ಗೆ ಮೆರವಣಿಗೆ ಮುಖಾಂತರ ಪಾರ್ಥಿವ ಶರೀರವನ್ನ ತರಲಾಯಿತು. ಅಂತಿಮ ದರ್ಶನಕ್ಕೂ ಕೂಡ ಅಲ್ಲೀಗ ಕೆಲ ಹೊತ್ತು ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮನೆಯಿಂದ ಆರಂಭವಾದಂತಹ ಅಂತಿಮ ದರ್ಶನದ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ಗಾಯಕಿಗೆ ಅಂತಿಮ ವಿದಾಯವನ್ನ ಹೇಳಿದ್ರು. ಈಗ ಕೆಲ ಹೊತ್ತಿನಲ್ಲೇ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಆ ಒಂದು ಪ್ರೊಸೀಜರ್ ಅನ್ನ ಪುರೋಹಿತರು ಆರಂಭ ಮಾಡ್ತಾ ಇದ್ದಾರೆ. ಅವರ ಕುಟುಂಬದ ವಿಧಾನಗಳು ಯಾವ್ಯಾಗಿರುತ್ತೋ, ಅವ್ರು ಏನೊಂದು ಸಂಪ್ರದಾಯವನ್ನ ಪಾಲನೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ರೀತಿಯ ಸಂಪ್ರದಾಯದ ಪ್ರಕಾರವಾಗಿ ಅಂತಿಮ ವಿಧಿವಿಧಾನಗಳಲ್ಲಿ ಜರುಗ್ತಾ ಇರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆಯಾಗಿದೆ. ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲರೂ ಕೂಡ ಇದೀಗ ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಿವಾಜಿ ಪಾರ್ಕ್ಗೆ ಆಗಮಿಸಲಿದ್ದಾರೆ. मनाला मोकळी करून देणाऱ्या चिरतारुण्याच्या चिरंतन सांगीतिक प्रवासाची म्हणून या शिवतीर्थावर मावळत्या सूर्याच्या साक्षीने शासकीय इतमामात स्वरलता भारतरत्न लता मंगेशकर यांना अखेरची मानवंदना देण्यासाठी आपण इथे जमलो आहोत. दिदी, आपण तर अमरच आहात आणि अमरच राहाल. पण व्यक्ती अमर राहण्याबरोबरच त्याचं गाणं देखील अमरत्व प्राप्त होतं आणि ते स्वर्गापर्यंत पोहोचतं. असे अलौकिक दृष्टी आणि अलौकिक दैवी गळा लागलेले व्यक्तिमत्व मात्र जे मराठी होतं, या मातीतलं होतं आणि जिने जगावर अधिराज्य केलं, त्या दिदींना आमचा लाख लाख सलाम. ಅಂತಿಮ ವಿಧಿವಿಧಾನಗಳು ಈಗಷ್ಟೇ ಆರಂಭ ಆಗಿರುವಂಥದ್ದು. ಪಾರ್ಥಿವ ಶರೀರದ ದರ್ಶನಕ್ಕೂ ಕೂಡ ಅಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಅಭಿಮಾನಿಗಳು ಇದೀಗ ಶಿವಾಜಿ ಪಾರ್ಕ್ ಬಳಿ ಜಮಾಯಿಸಿರುವಂಥದ್ದು. ಕೊನೆಯ ಬಾರಿಗೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಅವರ ಅಭಿಮಾನಿಗಳು, ಗಣ್ಯಾತಿ ಗಣ್ಯರು, ವಿವಿಧ ಕ್ಷೇತ್ರದ ಗಣ್ಯರು, ರಾಜಕೀಯ ನಾಯಕರುಗಳು, ಸಚಿವರು ಎಲ್ಲರೂ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಬಾಲಿವುಡ್ನ ದಿಗ್ಗಜ ನಾಯಕರುಗಳು, ನಟ ನಟಿಯರು ಎಲ್ಲರೂ ಕೂಡ ಅಲ್ಲಿ ಬಂದಿರುವಂಥದ್ದು. ಇನ್ನೂ ಕೂಡ ಬರ್ತಾನೆ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಿವಾಜಿ ಪಾರ್ಕ್ಗೆ ಆಗಮಿಸಲಿದ್ದಾರೆ. ಈಗ ಅವರ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನಗಳನ್ನು ಅಲ್ಲಿ ಆರಂಭ ಮಾಡಲಾಗಿದೆ. 6:30 ಸುಮಾರಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರುವಂಥದ್ದು. ಮಹಾರಾಷ್ಟ್ರದ ಸಚಿವರುಗಳು ಕೂಡ ಈಗ ಶಿವಾಜಿ ಪಾರ್ಕ್ಗೆ ಆಗಮಿಸಿದ್ದಾರೆ. ಇನ್ನು ಅಂತ್ಯಕ್ರಿಯೆಯಲ್ಲಿ ಸಚಿನ್ ತೆಂಡೂಲ್ಕರ್, ಶಾರುಖ್ ಖಾನ್ ಸೇರಿದಂತೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಅಲ್ಲಿ ಬಂದಿರುವಂಥದ್ದು. ಅವರಿಗೆ ಅಲ್ಲಿ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಈಗ ಶಿವಾಜಿ ಪಾರ್ಕ್ನತ್ತ ಬರ್ತಾ ಇದ್ದಾರೆ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದೇ ಇರೋ ನಿಟ್ಟಿನಲ್ಲಿ ಅಲ್ಲಿ ಸರ್ಕಾರದಿಂದ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಆ ದೃಶ್ಯಗಳನ್ನು ಕೂಡ ನಾವಿದೀಗ ನೋಡ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇನ್ನೂ ಬರ್ತಾನೆ ಇದ್ದಾರೆ. ಲತಾ ಸಹೋದರನ ಪುತ್ರನಿಂದ ವಿಧಿವಿಧಾನಗಳನ್ನು
ನೆರವೇರಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಲತಾ ಮಂಗೇಶ್ಕರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತಿಮ ವಿಧಿವಿಧಾನಗಳು ಈಗಷ್ಟೇ ಶುರುವಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಶಿವಾಜಿ ಪಾರ್ಕ್ಗೆ ಆಗಮಿಸಲಿದ್ದಾರೆ. ಬಾಲಿವುಡ್ನ ನಟ ನಟಿಯರು ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸುವುದಕ್ಕಾಗಿ ಶಿವಾಜಿ ಪಾರ್ಕ್ನತ್ತ ಇದೀಗ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸಚಿನ್ ತೆಂಡೂಲ್ಕರ್ ಅವರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಬಾಲಿವುಡ್ನ ನಟ ಶಾರುಖ್ ಖಾನ್ ಅವರು ಕೂಡ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರದ ಗಣ್ಯರೆಲ್ಲರೂ ಕೂಡ ಈಗ ಶಿವಾಜಿ ಪಾರ್ಕ್ನತ್ತ ಬರ್ತಾ ಇದ್ದಾರೆ. ಗಾಯಕಿ ಅರುಂಧತಿ ವಸಿಷ್ಠ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಂಧತಿ ವಸಿಷ್ಠ ಅವರೇ, ನೀವು ಯಾವ ರೀತಿಯಾಗಿ ಲತಾ ಮಂಗೇಶ್ಕರ್ ಅವರನ್ನ ನೆನಪು ಮಾಡ್ಕೊಳ್ತೀರಿ? ನಮಸ್ಕಾರ. ಇವತ್ತು ಸಂಗೀತಗಾರರಿಗೆ ತುಂಬಾ ಖೇದ ಉಂಟು ಮಾಡುತ್ತಿರೋ ದಿನ ಅಂತಾನೆ ಹೇಳ್ಬಹುದು. ಯಾಕೆಂತಂದ್ರೆ ನಾವು ಹುಟ್ಟದಾಗಿಂದನೂ ಹೆಚ್ಚಾಗಿ ಪ್ರತಿಯೊಬ್ಬ ಭಾರತೀಯ ಸಂಗೀತಗಾರನು ಮೊದಲು ಕೇಳಿದ್ದು, ಈಗಿರುವಂತಹ ಸಂಗೀತಗಾರ ಮೊದಲು ಕೇಳಿದ್ದು ಲತಾ ಮಂಗೇಶ್ಕರ್ ಅವ್ರ ಹಾಡುಗಳನ್ನ. ಹೌದು. ಮತ್ತೆ ಹುಟ್ಟದಾಗಿಂದನೂ ನಮ್ಮನೇಲಂತೂ ಅದೇನೆ, ರೇಡಿಯೋ ಹಚ್ಚಿರ್ತಿದ್ರು. ಅದ್ರಲ್ಲಿ ಮೊದ್ಲಿಂದ ಕೇಳಿದ್ದು ಲತಾ ಮಂಗೇಶ್ಕರ್ ಅವ್ರದ್ದು, ಕಿಶೋರ್ ಕುಮಾರ್ ಅವ್ರದ್ದು, ರಫಿ ಅವ್ರದ್ದು ಹಾಡುಗಳನ್ನೇ. ಹಾಗಾಗಿ ಅದೊಂಥರ ನಮ್ಮ ಮಾತಿನ ಜೊತೆಗೆ ಹಾಡು ಬೆಳ್ಕೊಂಡ್ ಬಂತು ಅಂತ, ತಲೆಯಲ್ಲಿ ಕೂತ್ಕೊಂಡ್ ಬಂತು ಅಂತ ಹೇಳ್ಬಹುದು. ಆ ಪ್ರಮಾಣದಲ್ಲಿ ಲತಾ ಮಂಗೇಶ್ಕರ್ ಅವರ ಗಾಯನ ಹಾಡುಗಳು ಅಷ್ಟು ನಮ್ಮ ತಲೆಯಲ್ಲಿ ಕೂತ್ಕೊಂಡಿದೆ. ಹಾಗಾದ್ರೆ ಅರುಂಧತಿ ಅವರೇ, ಒಂದು ಗಾನ ನಮನದ ಮೂಲಕವೇ ನಾವು ಮಾತನ್ನ ಆರಂಭ ಮಾಡೋಣ. ನಿಮ್ಗೆ ಇಷ್ಟವಾದಂತದ್ದು ಅವ್ರು ಹಾಡಿದ ಒಂದು ಹಾಡನ್ನ ಹಾಡ್ಬೋದಾ? ಓಕೆ, ಖಂಡಿತ. ನಾನಿವತ್ತು ಏನ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತಂದ್ರೆ, ಅವರ ಸಾವಿರಾರು ಹಾಡುಗಳಿವೆ, ಅವರ ತುಂಬಾ ರೀತಿಯ ಹಾಡುಗಳಿವೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಡಿನ ತುಣುಕುಗಳನ್ನ ಹೇಳ್ಕೊಂಡು ಹೋಗೋಣ ಒಂದೊಂದೇ ಅನ್ಕೊಂಡೆ. ಮೊದಲನೇದಾಗಿ, ಜೀನೆ ಕೆ ಲಿಯೇ ಸೋಚಾ ಹಿ ನಹೀ, दर्द संभालने होंगे, मुस्कुराए तो मुस्कुराने की कर्ज उतारने होंगे, मुस्कुराओ कभी तो लगता है जैसे होठों पे दर्द रखा है, तुझसे नाराज नहीं, जिंदगी हैरान हूँ मैं, हो हैरान हूँ मैं. ಥ್ಯಾಂಕ್ ಯು. ಒಂದು ರೀತಿ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಲೆಜೆಂಡರಿ ಸಿಂಗರ್ ಆಗಿದ್ರು. ಅಂದರೆ ಅವರ ಸ್ಥಾನವನ್ನು ಮತ್ತೊಬ್ಬ ಗಾಯಕರಿಂದ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ವರ್ಷಗಳ ಕಾಲ, ಸುಮಾರು 50 ವರ್ಷಗಳ ಕಾಲ 22 ಭಾಷೆಯಲ್ಲಿ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ, ನಮ್ಮನ್ನು ರಂಜಿಸಿದ್ದಾರೆ. ದಶಕಗಳ ಕಾಲ ಬಾಲಿವುಡ್ನಲ್ಲಿ ಅವರೇ ಒಂದು ಅಗ್ರಪಂಕ್ತಿಯಲ್ಲಿ ನಿಂತಹ ಗಾಯಕಿ. ಖಂಡಿತ. ಹೌದು ಹೌದು. 1945 ಅನ್ಸುತ್ತೆ ಅವರು ಹೌದು ಹಾಡಿದ್ದು ಬಾಲಿವುಡ್ ಅಲ್ಲಿ. ಅಂದ್ರೆ 40s ಅಲ್ಲಿ ಹಾಡದ ಹಾಗಾಯ್ತು. ಆಗ ಮುಂಚೂಣಿಯಲ್ಲಿ ಇದ್ದ ಹೆಸರುಗಳು ಅಂತಂದ್ರೆ ಲತಾ ಮಂಗೇಶ್ಕರ್ ಅಂತಾನೆ ಹೇಳ್ಬಹುದು. ಇದ್ರು. ಆದ್ರೆ ಲತಾ ಮಂಗೇಶ್ಕರ್ ಅವರಷ್ಟು ಹಾಡುಗಳು ಅವ್ರಿಗೆ ಸಿಗ್ಲಿಲ್ವೋ ಅಥವಾ ಅಷ್ಟು ಸಮರ್ಥವಾಗಿ ನಿಭಾಯಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಲತಾ ಮಂಗೇಶ್ಕರ್ ಅವರಷ್ಟೇ. ಖಂಡಿತವಾಗ್ಲೂ. ಈಗ ಪ್ರತಿಯೊಬ್ಬ ಗಾಯಕರಿಗೂ ಕೂಡ ಅವ್ರು ಸ್ಫೂರ್ತಿಯಾಗಿರ್ತಾರೆ. ಸಹಜವಾಗಿ ಅವರ ಸಾಂಗ್ಗಳನ್ನು ಬಹಳ ಶ್ರದ್ಧೆಯಿಂದ ಕೇಳಿ ಅವರು ಯಾವ ರೀತಿಯಾಗಿ ಮಾಡ್ಯುಲೇಷನ್ ಮಾಡ್ತಾರೆ, ಯಾವ ರೀತಿ ಹಾಡ್ತಾರೆ, ಒಬ್ಬ ನಟಿ ಅಭಿನಯ ಮಾಡುವಾಗ ಅವರ ಅಭಿನಯಕ್ಕೆ ತಕ್ಕಂತೆ ಅವರು ಯಾವ ರೀತಿ ಸ್ವರ ಬದಲಾವಣೆ ಆಗುತ್ತೆ, ಇದೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕಲಿತಾರೆ. ಸೊ ನೀವು ಅವರಿಂದ ಕಲಿತಂಥದ್ದು, ಅದರ ಬಗ್ಗೆ ನೀವು ಮಾತಾಡೋದಾದ್ರೆ? ಮೆಲೋಡಿ ಅಂದ್ರೆ ಲತಾ ಮಂಗೇಶ್ಕರ್ ಅವರು ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ನಂದು ಪರ್ಟಿಕ್ಯುಲರ್ ಆಗಿ ಮೆಲೋಡಿ ಜಾನರ್ ಅಲ್ಲ. ಆದ್ರೆ ಅಷ್ಟು ಮೃದು, ಅಷ್ಟು ಭಾವಪೂರ್ಣವಾದಂತಹ ಗಾಯನ ಎಷ್ಟು ಅಂದ್ರೆ ಹೇಗ್ ಹೇಳ್ಬೇಕು, ಈಗ ಕೆಲವು ಈ ನೋವಿನ ಹಾಡುಗಳನ್ನೆಲ್ಲ ಬಾಲಿವುಡ್ ಕೇಳ್ಬಿಟ್ರೆ ಆಯ್ತು, ಯಾವ ಕಾಲದಲ್ಲಿ ಕೇಳಿದ್ರು ನಾವು ಅದೇ ನೋವಲ್ಲಿ ಮುಳುಗ್ತಿದೀವೇನೋ ಅನ್ನುವಂತಹ ವಾತಾವರಣವನ್ನ ಸೃಷ್ಟಿಸುವಂತ ಹಾಡುಗಳು. ಬಿಟ್ರೆ ಲತಾ ಮಂಗೇಶ್ಕರ್ ಅವ್ರನ್ನ ಬಿಟ್ರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಶ್ರೇಯಾ ಘೋಷಾಲ್ ಅವರು ಒಂದ್ ಮಟ್ಟಿಗೆ ಮುಟ್ತಾರೆ. ಬಿಟ್ರೆ ಆ ರೀತಿಯಲ್ಲಿ ಲತಾ ಮಂಗೇಶ್ಕರ್ ಅವ್ರನ್ನ ಯಾರು ಹತ್ರಕ್ಕೂ ಹೋಗೋದಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಖಂಡಿತ ಲತಾ ಮಂಗೇಶ್ಕರ್ ಅವರೇ ಅಷ್ಟೇ. ಈಗ ನಾವು ಸಾಮಾನ್ಯವಾಗಿ ಒಬ್ಬ ಆಡಿಯನ್ಸ್ ಆಗಿ ನಾವು ಸಾಂಗ್ಸ್ನ ಕೇಳ್ತೀವಿ, ಎಂಜಾಯ್ ಮಾಡ್ತೀವಿ. ಆದರೆ
ಆಸ್ ಎ ಪ್ಲೇಬ್ಯಾಕ್ ಸಿಂಗರ್ ನೀವು ಅವ್ರನ್ನ ನೋಡೋಂಥ ರೀತಿ ಬೇರೆ, ನೀವು ಅವರ ಹಾಡುಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ರೀತಿ ಬೇರೆ. ಸೊ ನೀವು ಅವರ ಸಾಂಗ್ ಅಂತ ಬಂದಾಗ ಯಾವ ರೀತಿಯಾಗಿ ಅದನ್ನು ಆನಂದಿಸ್ತಾ ಇದ್ರಿ, ಯಾವ ರೀತಿ ಅಬ್ಸರ್ವ್ ಮಾಡ್ತೀರಿ ಅಂತ? ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ಹೇಳ್ತಾ ಇದ್ರು, ಲತಾ ಮಂಗೇಶ್ಕರ್ ಅವರು ಒಂದ್ ಹಾಡ್ ಕೊಟ್ರೆ ಅದನ್ನ 3 ತಿಂಗಳು ಅಭ್ಯಾಸ ಮಾಡಿ ಹಾಡ್ತಿದ್ರಂತೆ. ಹಾಗಾಗಿ ನಿನಗೀಗ ಎಷ್ಟ್ ಟೈಮ್ ಇರುತ್ತೆ, ನೀನ್ ಎಷ್ಟು ಅಭ್ಯಾಸ ಮಾಡ್ಬೇಕಾಗಬಹುದು ಒಂದ್ ಹಾಡನ್ನ, ನೀನೇ ಆಲೋಚನೆ ಮಾಡು ಅಂತ. ಆ ಡೆಡಿಕೇಶನ್, ಆ ಪರ್ಫೆಕ್ಷನ್ ಅದು ತುಂಬಾ ಕಷ್ಟ. ಹಾಗಾಗಿ ನಾವು ಅವಾಗೆಲ್ಲ, ಈಗೆಲ್ಲ ಟೇಕ್ಸ್ ತಗೋತಾರೆ ಅಂತಂದ್ರೆ ಟೇಕ್ ಸರಿ ನೆಕ್ಸ್ಟ್ ಟೇಕ್ ತಗೋಬಹುದು. ಅವಾಗ ಅದಿರ್ಲಿಲ್ಲ. ಆರ್ಕೆಸ್ಟ್ರಾಗಳು ಬೇರೆ ಜೊತೆಗಿರ್ತಾ ಇದ್ವು ಅಂತಂದ್ರೆ 20 ವೈಲಿನ್ಸು, ಒಂದಷ್ಟು 10 ರಿದಮ್ ಸೆಕ್ಷನ್, ಆ ತರ ಸಿಕ್ಕಾಪಟ್ಟೆ ಇರ್ತಾ ಇದ್ವು. ಈಗ ಒಬ್ರು ತಪ್ಪಿದ್ರೆ ಎಲ್ರು ನಿಲ್ಸ್ಬೇಕು, ಅದು ತುಂಬಾ ಕಷ್ಟದ ಪರಿಸ್ಥಿತಿ. ಹಾಗಾಗಿ ಈ ಪ್ರತಿಯೊಬ್ಬರ ಮೇಲೂ ಜವಾಬ್ದಾರಿ ತುಂಬಾ ಜಾಸ್ತಿ ಇತ್ತು. ಆ ಪರ್ಫೆಕ್ಷನ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಮ್ಯೂಸಿಷಿಯನ್ ಇವಾಗ ಅಭ್ಯಾಸ ಮಾಡ್ಕೊಳ್ಳೇಬೇಕು ಅನ್ಸುತ್ತೆ. ಖಂಡಿತವಾಗ್ಲೂ ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ಅವರಿಗೆ ಗಾನ ನಮನವನ್ನು ಕೂಡ ಸಲ್ಲಿಸೋಣ ನಾವು. ಈಗ ಲತಾ ಮಂಗೇಶ್ಕರ್ ಅವರ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಶಿವಾಜಿ ಪಾರ್ಕ್ನಲ್ಲಿ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಕೂಡ ಈಗ ಪೂರ್ಣಗೊಂಡಿದೆ. ಈಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಶಿವಾಜಿ ಪಾರ್ಕ್ನತ್ತ ದೌಡಾಯಿಸ್ತಾ ಇದ್ದಾರೆ. ಅಂತಿಮವಾಗಿ ಅವರನ್ನು ಕಣ್ತುಂಬಿಕೊಂಡು ಅವರಿಗೆ ವಿದಾಯ ಹೇಳೋದಕ್ಕೆ ಅವರ ಅಭಿಮಾನಿಗಳು ಅಲ್ಲಿ ಬರ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಿವಾಜಿ ಪಾರ್ಕ್ಗೆ ಆಗಮಿಸಿ ಅಂತಿಮ ವಿಧಿವಿಧಾನ ಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ನೇರ ಪ್ರಸಾರ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ.